ಪ್ರಪಂಚದಲ್ಲಿ ಯಾರೇನ್ ಸಾಲನೆ ಮಾಡಲ್ವಾ? ಕೆಲ್ಸ ನೋಡಿ ಎಲ್ರು. ಸರಿ, ಇನ್ನೊಂದ್ಸಲ ಮೇಲ್ ಮಾಡ್ತೀನಿ ರೀ. ಓಕೆ, ಅಲ್ಲಿ ಕಾಲ್ ಯು ಬ್ಯಾಕ್. ಏನಾಯ್ತು ಮಗ? ನೀನು ಹೋಗಿ ಬರ್ತೀಯಾ? ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಏನ್ ಕೆಲ್ಸ? ಯಾರೋ ಬ್ಯಾಂಕ್ ಅವ್ರು ಅಂತ ಹೇಳ್ಕೊಂಡು ಸೀತಾ ಅವ್ರನ್ನ ಹ್ಯಾರಾಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಶೀಸ್ ಲಿಲ್ ಅಪ್ಸೆಟ್. ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ನಾವು ಅವ್ರ ಜೊತೆ ಇರಬೇಕಾಗುತ್ತೆ. ಆದ್ರೆ ಈ ಅವಕಾಶನ ನಾವು ಕಳ್ಕೊಂಬಾರ್ದು. ಪ್ಲೀಸ್ ನೀನು ಹೋಗ್ಬಾಲ. ಆಲ್ಸೋ ಒನ್ ಮೋರ್ ಥಿಂಗ್, ದಿಸ್ ಇಸ್ ದ ಅಡ್ರೆಸ್ ಹಿ ಆಸ್ಕ್ಡ್ ಮೀ ಟು ಡೆಲಿವರ್. ಓಕೆ, ಅದು ಯಾರು ಅಂತ ನೀಟಾಗಿ ತಿಳ್ಕೊಂಬ. ಆಲ್ಸೋ ಇಫ್ ಯು ನೀಡ್ ಎನಿಥಿಂಗ್ ಕಾಲ್ ಮೀ. ಓಕೆ ಮಗ, ಹುಷಾರ್. ಟೇಕ್ ಕೇರ್. ಓಕೆ. ಹೇಳಿ ಸರ್. ಏನ್ ಹೇಳೋದು? ನಾವು ಇವ್ರ ಹತ್ರ ಮಾತಾಡ್ಬೇಕಿತ್ತು. ನೀವ್ಯಾರು ಇಲ್ಲಿ ಕೂರ್ತಿ ಹೇಳಿ ಅಂತ ಹೇಳ್ತಿದ್ರಾ? ನಿಮ್ಮ ಐಡಿ ಕಾರ್ಡ್ ಕೊಡಿ. ಐಡಿ ಕಾರ್ಡ್ ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಯಾಕೆ ಐಡಿ ಕಾರ್ಡ್ ತರಕ್ ಮರ್ಸ್ಬಿಟ್ರ? ಸಾಲ ವಸೂಲಿ ಮಾಡಕ್ ಬಂದಿದ್ವಿ. ಆದ್ರೆ ನೀವು ಯಾರೋ ಬ್ಯಾಂಕ್ ಅವ್ರ ತರ ಮಾತಾಡ್ತಾನೆ ಇಲ್ವೇ? ಅದು ಸರಿಯಾಗಿ ಸಾಲ ತೀರ್ಸೋರ್ಗೆ, ನಮ್ಮನ್ನ ಆಟ ಆಡ್ಸೋರ್ಗೆ ನಾವು ಹೀಗೆ ಡೀಲ್ ಮಾಡೋದು. ಡೀಲ್? ಸಾರಿ, ಏನಂದ್ರಿ? ಡೀಲ್ ಮಾಡೋದು? ನೀವೇನ್ ಸರ್ ರೋಲ್ ಕಾಲ್ ಮಾಡೋ ತರ ಮಾತಾಡ್ತಿದ್ದೀರಾ? ಅಲ್ಲ, ಯಾವಾಗಿಂದ ಬ್ಯಾಂಕ್ ಅವರು ಆಫೀಸಿಗೆ ನುಗ್ಗಿ ಕಸ್ಟಮರ್ಸ್ ಹತ್ರ ಕಲೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಅದೇ ನನಗೆ ಅರ್ಥ ಆಗ್ತಿಲ್ಲ. ನಿಮ್ ಬ್ರಾಂಚ್ ಮ್ಯಾನೇಜರ್ ಹೆಸರೇನು? ಅವ್ರ ಹೆಸರೆಲ್ಲ ಯಾಕೆ? ನಿಮ್ ಬ್ರಾಂಚ್ ಮ್ಯಾನೇಜರ್ ಅಷ್ಟೇ ಅಲ್ಲ, ಟಾಪ್ ಮ್ಯಾನೇಜ್ಮೆಂಟ್ ಮೀಟ್ ಮಾಡಿ ಮಾತಾಡಕ್ಕಾಗುತ್ತೆ. ಅವ್ರ ಹತ್ರ ಮಾತಾಡ್ತೀನಿ, ನೀವು ವೆಯ್ಟ್ ಮಾಡಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಹಲೋ ಮೇಡಮ್. ಮೇಡಮ್ ಒಂದೇ ಒಂದು ಚೇಂಜ್ ಮೇಡಮ್. ಏನ್ರಿ ಅದು? ಮೇಡಮ್, ಅದು ನೀವು ಕೇಳಿದ ಫೈಲ್ನ ನಾನು ಎಂಪ್ಲಾಯ್ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೆ. ಅದನ್ನ ತಗೊಳಕ್ಕೆ ಇವಾಗ ನಾನು ಲೇಡೀಸ್ ಕ್ಲಬ್ ಹೊರಟಿದ್ದೀನಿ. ಒಂದೇ ಒಂದು ನಿಮಿಷ ಮೇಡಮ್. ಈಗೇನ್ರಿ ಹೊರಟಾದ್ಮೇಲೆ ಏನ್ರಿ ನಿಮ್ ಕತೆ? ಮೇಡಮ್, ಫೈಲ್ ತಗೊಂಡು ಬಾಸೇ ಬರ್ತಾ ಇದ್ದಾರೆ ಮೇಡಮ್. ಏನು? ಅವ್ರು ಈಗಾಗಲೇ ಹೊರಟಿದ್ದಾರೆ ಮೇಡಮ್. ನೀವಿರೋ ಕಡೆನೆ ಬರ್ತಿದ್ದಾರೆ ಮೇಡಮ್. ಫೈಲ್ನ ರಾಮ ತಗೊಂಡ್ ಬರ್ತಿದ್ದಾನ. ಈ ಚರಂಡಿ ಯಾವತ್ತೂ ಒಂದ್ ಕೆಲ್ಸ ನೆಟ್ಟಗ್ ಮಾಡಲ್ಲ. ಫೈಲ್ ತಗೊಂಡು ಲೇಡೀಸ್ ಕ್ಲಬ್ಗೆ ಬಂದ್ರೆ ಮೈ ಗಾಡ್. ಡ್ರೈವರ್, ಗಾಡಿ ರೈಟ್ ತಗೋ. ಮೇಡಮ್, ಕ್ಲಬ್ ಲೆಫ್ಟ್ ಹೋಗ್ಬೇಕಲ್ವಾ? ಹೇಳ್ದಷ್ಟು ಮಾಡು. ಟೇಕ್ ಅ ರೈಟ್. ನಿಂತ್ಕೋ. ಯಾಕೆ ಒಳ್ಳೆ ರನ್ಔಟ್ ಆಗ್ಬಿಡ್ತೀನಿ ಅನ್ನೋ ಥರ ಓಡ್ತಿದ್ಯಾ? ಏನು ವಿಷಯ? ಚಿಕ್ಕಮ್ಮ ಇಲ್ಲಿ ಅಂದ್ರೆ ನನ್ನ ಭಾರ್ಗು ಅಲ್ಲ. ಅಂಪೈರ್ ವಿಷಯ ಕಾಮೆಂಟೇಟರ್ಗೆ ಯಾಕಪ್ಪ? ಎಲ್ಲ ನಿಮ್ಮಂಥ ಪ್ಲೇಯರ್ಸಿಗೆ ಸರಿ ಅಷ್ಟೇ. ಭಾರ್ಗವಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ಹಾಗಂತ ಅವಳ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲಪ್ಪ. ಭಾರ್ಗವಿ ನನ್ನ ಹಾರ್ಟ್ಗೆ ತುಂಬ ಹತ್ತಿರ ಇದ್ದಾಳೆ. ಹಾಗಾಗಿ ಅವಳೆಷ್ಟೇ ದೂರ ಇದ್ರೂ ನನಗೆ ಟೆನ್ಷನ್ನೇ ಇಲ್ಲ. ಮನೇಲಿ ಇಲ್ಲ ಅಲ್ವಾ? ಯಾಕೆ ಅಶೋಕ, ಏನಾಯ್ತು?
ಏನಿಲ್ಲ ಚಿಕ್ಕಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ಹಾಗಾದ್ರೆ ಚಿಕ್ಕಮ್ಮ ಮನೇಲಿಲ್ಲ, ಈ ಫೈಲ್ಗೋಸ್ಕರ ಕಾಯ್ಕೊಂಡು ಕ್ಲಬ್ಬಲ್ಲಿ ಕೂತಿದ್ದಾರೆ. ಅಶೋಕ್, ಇಷ್ಟೊತ್ತಲ್ಲಿ ನೀನೇನಿಲ್ಲಿ? ನಿನ್ನೆ ಕೇಳ್ಕೊಂಡ್ ಬಂದ ಭಾರ್ಗು. ಏನೋ ವಿಷಯ ಇರಬೇಕು ಅಲ್ವಾ ಅಶೋಕ? ನೀನು ನನ್ನನ್ನು ಹುಡ್ಕೊಂಡ್ಬಂದ್ಯಾ? ಏನ್ ವಿಷಯ? ಇಲ್ಲೇ ಇದ್ದಾರೆ. ಹಾಗಾದ್ರೆ ಲೇಡೀಸ್ ಕ್ಲಬ್ಬಲ್ಲಿ ಇರೋದು ಯಾರು? ಅಕ್ಕ, ನೀವಿನ್ನೂ ಲೇಡೀಸ್ ಕ್ಲಬ್ಗೆ ಹೋಗಿಲ್ವಾ? ಸಾಧನಾ, ಲೇಡೀಸ್ ಕ್ಲಬ್ಬಲ್ಲಿ ಬ್ಯೂಟಿ ಪಾರ್ಲರ್ ಇನಾಗ್ರೇಷನ್ ಇದೆ ಅಂತಂದೆ. ನಾನು ಹೋಗ್ತೀನಿ ಅಂತ ಹೇಳಿದ್ನ. ಯಾಕೆ ಯಾವಾಗಲೂ ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಅಂತ ಇರ್ತೀಯ? ಅಶೋಕ್, ನೀ ಬಂದ ವಿಷಯ ಏನು ಅಂತ ಹೇಳಲೇ ಇಲ್ವಲ್ಲ? ಸೂರಿ, ತಾತನ ಹತ್ರ ಕೆಲವೊಂದು ಡೀಟೇಲ್ಸ್ ಡಿಸ್ಕಸ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಓ, ಓಕೆ. ನೀ ಹೋಗ್ತಾ ಊಟ ತಗೊಂಡು ಹೋಗು. ಹಲೋ ಮಗ, ನಿನ್ ಮನೇಲಿದ್ದೀನೋ? ಯಾವಾಗ್ಲೂ ನನ್ ಮನೆಗೆ ಬರ್ತೀಯ, ಇವತ್ ನಿನ್ ಮನೆ ಕರ್ಕೊಂಡು ಹೋಗು ಅಂತ ಸೀದ್ ಒಂದೇ ಆಟ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ನಿನ್ ಮನೆಗೆ ಬಂದ್ಬಿಟ್ಟೆ. ಅದ್ ಸರಿ, ನೀನ್ ಹೋಗಿದ್ ಕೆಲ್ಸ ಏನಾಯ್ತು? ಏನಾದ್ರು ವಿಷಯ ಗೊತ್ತಾಯ್ತಾ? ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡು. ಯಾಕೋ ಇಷ್ಟೊಂದು ಅವಸರದಲ್ಲಿ ಮಾತಾಡ್ತಿದ್ಯಾ? ಅಯ್ಯೋ ಮಾರಾಯ, ಸಿಹಿ ಮತ್ತೆ ಸೀತಾ ಇಬ್ರು ಮನೆಯೊಳಗಿದ್ದಾರೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರಿಗೆಲ್ಲ ಗೊತ್ತಾಗೋಕ್ಕೂ ಮುಂಚೆ ನಾನೇ ನಿಜ ಹೇಳ್ಬಿಡೋಣ ಅಂತಿದ್ದೀನಿ. ನಿಜನಾ? ಏನ್ ನಿಜ? ನಾನ್ ಯಾರು ಅನ್ನೋ ನಿಜ. ಹೇಗಿದ್ರು ಆಫೀಸಲ್ಲಿ ಫ್ರಾಡ್ ಮಾಡ್ತಿರೋದು ಯಾರು ಅಂತ ನಿನಗೆ ಗೊತ್ತಾಗಿರುತ್ತೆ. ಆಗ ಈ ನಾಟಕದ ಅವಶ್ಯಕತೆನೇ ಇರೋಲ್ವಲ್ಲ. ನಾನೇ ಶ್ರೀರಾಮ್ ದೇಸಾಯಿ ಅಂತ ಸೀತಾ ಅವ್ರಿಗೆ ಹೇಗಾದ್ರೂ ಮಾಡಿ ಹೇಳ್ಬಿಡ್ತೀನಿ. ಬಾಯ್. ಏಯ್ ಇಲ್ಲ, ರಾಮ್ ರಾಮ್ ರಾಮ್. ಹೌದು ಸರಿ, ಸುಮ್ಮನೆ ಹಾಗೆ ಬಂದೆ. ಸುಮ್ಮನೆ ಬಂದ್ಯಾ? ಒಳಗಡೆ ಮತ್ತೆ ಬಿಸ್ನೆಸ್ ಬಗ್ಗೆ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ದೆ. ಏನ್ ವಿಷಯನಾ? ರಾಮು ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಿದ್ದ. ಅಶೋಕ್, ರಾಮ ಎಲ್ಲಿ? ಆಫೀಸಲ್ಲಿದ್ದಾನೆ. ಅಶೋಕ್, ಅಪ್ಪು ಜೊತೆ ನೀನ್ ಮನೆಗೆ ಬಂದಾಗ್ಲೂ ಹೆಚ್ಚೊತ್ತಿಲ್ಲಿರಲ್ಲ. ಈಗ ಬಂದಿದ್ಯಾ, ಈಗಲೂ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದೀಯಾ. ಯಾಕ್ರೋ ನೀವಿಬ್ರು ಬಿಸ್ನೆಸ್ನ ಹೀಗೆ ಹಚ್ಕೊಂಡಿದ್ದೀರಾ ಅಲ್ವಾ ಮಾವಯ್ಯ? ಅವ್ರದ್ದು ಏನೋ ವಿಷಯ ಇರುತ್ತಮ್ಮ ಅಲ್ವೇನೋ? ಮಾವಯ್ಯ, ಇವನ್ನ ನೋಡ್ತಿದ್ರೆ ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ನಿಸ್ತಿಲ್ಲ? ಸರಿ ಬಾ, ಟೀ ಕುಡ್ಕೊಂಡು ಹೋಗು. ಇಲ್ಲ ಬೇಡ. ಯಾಕೋ ಬೇಡ ಅಂತೀಯ? ಪ್ರೀತಿಯಿಂದ ಟೀ ಮಾಡ್ಕೊಡ್ತೀನಿ ಅಂತಂದಾರೆ. ಬಾ. ಅಶೋಕ್, ನಂಗೆ ನೀನ್ ಬೇರೆ ಅಲ್ಲ, ಅಪ್ಪು ಬೇರೆ ಅಲ್ಲ, ಇಬ್ರು ಒಂದೇ. ಬಾ, ಟೀ ಕುಡ್ಕೊಂಡು ಹೋಗು. ಹೋಗ್ತಾ
ಊಟ ತಗೊಂಡು ಹೋಗೋದನ್ನ ಮರಿಬೇಡ. ತಗೊಂಡು ಯಾಕೆ ಹೋಗ್ಬೇಕು, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾನೆ ಅಲ್ಲೇನಾ? ಇವನ್ಗಲ್ಲ ಮಾವಯ್ಯ, ಅಪ್ಪುಗೆ. ಅವನಿಗೆ ಅಲ್ಲೇ ಊಟ ಬಂದಿರ್ತದೆ. ಅಲ್ಲೇ ಬರುತ್ತಾ? ಜೋಕ್ ಮಾಡಿದ್ನಮ್ಮ ಅಷ್ಟೇ. ನೀನು ಮಾವಯ್ಯ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಅಂಥದ್ದೇನಿಲ್ಲಮ್ಮ. ನಾನು ಹೇಳಿದ್ದು ಅವನಿಗೆ ವ್ಯವಹಾರ ಮಾಡಕ್ ಬೇಕಾದಷ್ಟು ಜನ ಬಂದಿರ್ತಾರೆ, ಅವ್ರ ಜೊತೆ ಊಟ ಮಾಡ್ತಾನೆ ಅಂತ ಅಷ್ಟೇ. ಏನೋಪ್ಪ, ನನಗಂತೂ ನಿಮ್ಗಳ ಮಾತು ಅರ್ಥನೇ ಆಗಲ್ಲ. ನಂಗೆ ಬೇಡವೂ ಬೇಡ. ಬಾ ಅಶೋಕ್, ಊಟ ಮಾಡುವೆ. ಮಾವಯ್ಯ ನೀವು ಬನ್ನಿ. ಹಾಂ ಬರ, ಊಟ ಮಾಡ್ಕೊಡು. ಇಲ್ಲ ಸೀತಮ್ಮ, ಅವ್ರು ಸುಳ್ಳು ಹೇಳ್ತಾ ಇದಾರ? ಸಿಹಿ ಆಟ ಆಡ್ಬೇಡ, ನಿಜ ಹೇಳು. ಸೀತಾವ್ರೆ, ಓಕೆ, ಯಾಕೆ ಹಾಕಿ ಕೂಗಾಡ? ರಾಮ್, ನೀವ್ ಇದ್ರಿಂದ ದೂರ ಇರಿ ಪ್ಲೀಸ್. ಹೇಳೆ. ಸೀಬಿಟ, ಕ್ಲಾಸ್ ರೂಮಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಆಗಿದ್ರೆ ಸೀತಮ್ಮಂಗೆ ಹೇಳು. ಈ ಪೇಜಸ್ ಎಲ್ಲಿ? ಈ ಪೇಜ್ಗಳನ್ನ ಹರಿದಿದ್ಯಾ? ಈ ಪೇಜ್ ಎಲ್ಲಿ? ಸಿಹಿ ನಿನ್ನೆ ಕೇಳ್ತಾ ಇರೋದು. ಬೇರೆ ಎಲ್ಲದಕ್ಕೂ ಅಷ್ಟೊಂದು ಮಾತಾಡ್ತೀಯ, ಈಗ ಮಾತಾಡು. ಸುಳ್ಳು ಹೇಳದ್ ಕಲ್ತಿದ್ಯಾ ನೀನು? ನೀನ್ ಏನಾದ್ರೂ ಬಾಯ್ ಬಿಡ್ಲಿಲ್ಲ ಪ್ಲೀಸ್ ರಾಮ್, ಪ್ಲೀಸ್ ನೀವ್ ಇಂಟರ್ಫಿಯರ್ ಆಗ್ಬೇಡಿ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಸುಳ್ಳು ಹೇಳದ್ ಕಲ್ತಿದ್ದಾಳೆ. ಇನ್ ದೊಡ್ಡವಳಾದ್ಮೇಲೆ ಎಷ್ಟು ಕೆಟ್ಟ ಬುದ್ಧಿ ರೂಢಿ ಮಾಡ್ಕೊಳಲ್ಲ ಇವಳು. ಹೇಳು ಒಂದೇ, ಪೇಜ್ ಯಾಕೆ ಹರ್ದಾಕಿದ್ಯಾ? ಸಿಹಿ, ನಾನು ಕೋಪ ಬರ್ಸ್ಬೇಡ, ಈ ಪೇಜ್ ನ ಯಾಕೆ ಹರ್ದಾಕ್ತೆ ಅಂತ ಹೇಳು. ನಿನ್ ಬೈತಿ ಅಂತ ನಾನು ಹೇಳಿಲ್ಲ ಸೀತಮ್ಮ. ನೋಡಿದ್ರಾ, ಗದರ್ಬೇಡಿ ಅಂತ ಹೇಳಿದ್ರಿ. ಫಸ್ಟು ಟೀಚರ್ ನೋಟೇ ಬರ್ದಿಲ್ಲ ಅಂತ ಹೇಳಿದ್ಲು, ಈಗ ನಿಜ ಒಪ್ಕೋತಿದ್ದಾಳೆ. ಚಿಕ್ಕ ಮಗು ಅಲ್ವಾ ಪಾಪ, ಏನೋ ಗೊತ್ತಿಲ್ಲದೆ ಹೀಗೆ ಮಾಡ್ಬಿಟ್ಟಿದ್ದಾಳೆ. ಪಾಪನ? ಸುಳ್ಳು ಹೇಳೋರ್ಗೇನ್ರಿ ಪಾಪ? ನನ್ಗೆ ಸುಳ್ಳು ಹೇಳೋರ್ ಕಂಡ್ರೇನೆ ಆಗಲ್ಲ. ಸಾರಿ ಸೀತಮ್ಮ, ಬೇಕಿದ್ರೆ ನಾನು 100 ಟೈಮ್ಸ್ ಸಾರಿ ಕೇಳ್ತೀನಿ. ಸೀತಮ್ಮ, ಇನ್ಮೇಲಿಂದ ನಾನು ಸುಳ್ಳು ಹೇಳಲ್ಲ. ಪ್ಲೀಸ್ ಮಾತಾಡು. ಪುಟಿ ಪುಟಿ, ಓ ಇನ್ನೂ ಊಟ ಆಗಿಲ್ವಾ? ಇಲ್ಲಮ್ಮ, ಇನ್ನೂ ಆಗಿಲ್ಲ. ಏನು ಮನೆ ಕಡೆ ಬರ್ಲೇ ಇಲ್ಲ? ಇವತ್ತು ಅವಳಿಗೆ ತುಂಬಾ ಹೋಮ್ವರ್ಕ್ ಕೊಟ್ಟಿದ್ರು, ಇಲ್ಲೇ ಕುತ್ಕೊಂಡ್ ಮಾಡ್ತಿದ್ಲು. ಓ
ಇವಳಿಗಿಷ್ಟ ಅಂತ ಇವತ್ತು ಹೆಸರು ಬೇಳೆ ಕಿಚಡಿ ಮಾಡಿ ತಂದಿದ್ದೀನಿ. ಏನು ಬಂಗಾರಿ ಇಷ್ಟೊಂದು ಸೈಲೆಂಟ್ ಆಗಿದ್ದಾಳಲ್ಲ? ಅಜ್ಜಿ ಹತ್ರನೂ ಮಾತಾಡಲ್ವಾ? ಸರಿ, ಬಿಸಿಯಾಗಿರುವಾಗಲೇ ಇಬ್ರು ಊಟ ಮಾಡಿಬಿಡಿ, ಆಮೇಲಿಂದ ಹೋಮ್ವರ್ಕ್ ಮಾಡು, ಆಯ್ತಾ? ಬರಲ್ಲ? ಸರಿ ಅಮ್ಮ. ಎಲ್ರ ಜೊತೆ ಚೆನ್ನಾಗಿ ಮಾತಾಡ್ತೀಯ, ಅಜ್ಜಿ ಜೊತೆ ಸ್ಮೈಲ್ ಮಾಡ್ತೀಯ, ನನ್ ಜೊತೆ ಯಾಕೆ ಮಾತಾಡಲ್ಲ ಸೀತಮ್ಮ? ಅಜ್ಜಿನೂ ಎಷ್ಟೊಂದ್ ಸಲ ಸುಳ್ಳು ಹೇಳ್ತಾರೆ ಗೊತ್ತಾ? ಅಜ್ಜಿ ಕಾಲ್ ನೋವು ಇದ್ದಾಗ ಚೆನ್ನಾಗಿದ್ದೀನಿ ಅಂತಾರೆ, ನೀನು ಸುಳ್ಳು ಹೇಳ್ತೀಯ. ಅಳು ಬಂದಾಗ ನನ್ಗೇನು ಆಗಿಲ್ಲ ಅಂತೀಯ. ನಾನ್ ಮಾತ್ರ ಸುಳ್ಳು ಹೇಳ್ಬಾರ್ದಾ? ನನ್ಗೇನ್ ಸಿಗಡಿ ಬೇಡ, ಯಾರು ನನ್ನ ಜೊತೆ ಮಾತಾಡಿಸ್ತಾನೆ ಇಲ್ಲ. ನಾನಂದ್ರೆ ಯಾರಿಗೂ ಇಷ್ಟ ಇಲ್ಲ. ಯಾವತ್ತೂ ಇಂಜೆಕ್ಷನ್ ನೋವಾಗಿಲ್ಲ, ಇವತ್ತೇ ಫಸ್ಟು. ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನೋವಾಯ್ತು. ಪ್ಲೀಸ್ ಸೀತಮ್ಮ, ನನ್ನ ಹತ್ರ ಮಾತಾಡು. ನಾನು ಏನ್ ಮಾಡ್ದೆ ನೀನ್ ಹ್ಯಾಪಿ ಆಗ್ತೀಯ ಹೇಳು? ನೀನ್ ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಆಗೇ ಇರ್ತೀನಿ. ನೀನ್ ಮಾತಾಡಿದ್ರೆ ನಾನು ಹ್ಯಾಪಿ ಆಗೋದು. ಇನ್ಮೇಲೆ ಸುಳ್ಳು ಹೇಳ್ಬಾರ್ದು, ಓಕೆ? ಒಂದ್ ಸುಳ್ಳು ಹೇಳಿದ್ರೆ ಎಷ್ಟೆಲ್ಲ ಕಷ್ಟ ಆಗತ್ತೆ ನೋಡ್ದಾ? ಆ ಕ್ಷಣಕ್ಕೆ ಚೆನ್ನಾಗಿರತ್ತೆ, ಆದ್ರೆ ನೀನ್ ಬೇರೆಯವ್ರಿಗೆ ಮೋಸ ಮಾಡ್ತಿಲ್ಲ, ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ. ನೀನೇ ಹೇಳು, ಸುಳ್ಳು ಹೇಳಿದ್ಮೇಲೆ ಒಂಥರ ಬ್ಯಾಡ್ ಫೀಲಿಂಗ್ ಆಯ್ತು ಅಲ್ವಾ? ಆಯ್ತು. ಏನಾಯ್ತು? ಒಂದು ಸುಳ್ಳು ಹೇಳಿದ್ರೆ ಅದನ್ನ ಮುಚ್ಚಡಕ್ಕೆ ಇನ್ನೊಂದು, ಅದನ್ನ ಮುಚ್ಚಡಕ್ಕೆ ಮತ್ತೊಂದು ಸುಳ್ಳು ಹೇಳ್ಬೇಕು. ಅದ್ ತಪ್ಪಲ್ವಾ? ಯಾರಿಗೂ ಗೊತ್ತಾಗದೆ ಇದ್ದಂಗೆ ಸುಳ್ಳು ಹೇಳಿ ಅದನ್ನ ಮನ್ಸಲ್ಲೇ ಮುಚ್ಚಿಟ್ಕೊಂಡಿದ್ರೆ ಎಷ್ಟು ಭಾರ ಆಗತ್ತೆ ಅಲ್ವಾ? ಇಷ್ಟು ಪುಟ್ಟ ಹೃದಯದಲ್ಲಿ ಅಷ್ಟೊಂದೆಲ್ಲ ಭಾರ ಯಾಕೆ ಪುಟ್ಟ? ಸಾರಿ ಸೀತಮ್ಮ. ಇನ್ಮೇಲೆ ಅಮ್ಮನ ಹತ್ರ ಎಲ್ಲ ಹೇಳ್ಕೋಬೇಕು, ಯಾವ್ದೇ ವಿಷಯ ಆಗಿರ್ಲಿ. ಅಮ್ಮ ಬೈತಾಳೆ ಅಂತ ಮುಚ್ಚಿಡ್ಬಾರ್ದು. ಸರಿ ಸೀತಮ್ಮ. ನಿಮ್ಗೇನಾದ್ರೂ ಸೈಡ್ ಸಿಗ್ಬೇಕಾದ್ರೆ ಹೇಳಿ, ನಾನ್ ಮಾಡ್ಕೊಡ್ತೀನಿ. ಬೆಳೆ ಆಗೋಗುತ್ತೆ ಕಣೆ. ಪತ್ನಿ ಪ್ರತಿರೋಧ ಇದ್ರೇನೆ ಸಾರಾಯಿಗೊಂದು ಮರ್ಯಾದೆ. ಅವಮಾನ ಮಾಡಬೇಡ. ಇವತ್ ನೀವ್ ಕುಡಿಯೋದು ಖುಷಿಗೆ ಅನ್ಕೊಳ್ಳಿ, ದುಃಖಕ್ಕಲ್ಲ. ನೀನು ಹೇಳ್ತಿರೋ ಮಾತು
ಈ ಸತ್ಯನಿಗೆ ಸತ್ಯವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಕುಡಿಯಕ್ಕೆ ಮುಂಚೆನೆ ಕಣ್ಣೆಲ್ಲ ಮಬ್ಬಾಗ್ಬಿಡುತ್ತೆ, ಆಮೇಲೆ ಹುಷಾರು. ರಾಮ್ ಹೆಸರು ಹೇಳ್ಕೊಂಡು ಕುಡೀರಿ, ಸಿಹಿ ಸುದ್ದಿ. ಏನು ರಾಮನವಮಿ ಏನೇ ರಾಮ್ ರಸ ಅನ್ಕೊಳಕ್ಕೆ? ನೋಡೋ, ನಾನು ಫುಲ್ ಕುಡಿತೀನಿ, ನೀನು 30ಲೇ ಮಾತು ಮುಗಿಸ್ಬಿಡು ಪ್ಲೀಸ್. ಶ್ರೀ, ನಮ್ ರಾಮ್ಗೆ ಲವ್ ಆಗಿದೆ. ನಂಗೆ ಕಡೆವನು, ಚಿಕ್ಕವನು, ಒಳ್ಳೆಯವನು, ಇಡೀ ಜಗತ್ತಿನ ಪ್ರೀತಿಗೆ ಅರ್ಹ. ಯಾರೋ ಕೆಲವರು ಬಿಟ್ರೆ ಎಲ್ಲರೂ ಪ್ರೀತಿ ಮಾಡ್ತಾರೆ. ರೀ, ನಾನ್ ಹೇಳ್ತಾ ಇರೋದು ಆ ಪ್ರೀತಿ ಅಲ್ಲ, ಮದ್ವೆ ಆಗೋ ಪ್ರೀತಿ. ಅಯ್ಯೋ, ನಿನಗೇನು ಗೊತ್ತಾಯ್ತು? ಅದನ್ನು ನಿಮ್ಮ ಅಕ್ಕ ಹೇಳಿದ್ಲಾ? ಅಕ್ಕಂಗೆ ಹೇಳಿದ್ದೆ ನಾನು. ಈಗ ನಾನು ಕೆಟ್ಟ ಸುದ್ದಿಗೆ ಕುಡಿಬೇಕು, ಒಳ್ಳೆ ಸುದ್ದಿ ಕುಡಿಬೇಕು, ಕನ್ಫ್ಯೂಷನ್ ಶುರು ಆಗೋಯ್ತು ಕಣೆ. ಕೆಟ್ಟ ಸುದ್ದಿನಾ? ಏನದು? ಅದು ಏನಿಲ್ಲ ಬಿಡು. ರೀ, ಇನ್ಮೇಲೆ ನಮ್ಮ ಮನೆಯಲ್ಲಿ ಸಂಭ್ರಮನೋ ಸಂಭ್ರಮ. ಎಂಗೇಜ್ಮೆಂಟು, ಮದ್ವೆ, ಅಬ್ಬಬ್ಬಬ್ಬ. ನಮ್ ರಾಮ್ಗೆ ಹೊರಗಡೆ ಇರೋರ್ ಕಣ್ ಬೀಳ್ದೆ ಹೋದ್ರೆ ಅಷ್ಟೇ ಸಾಕು. ಶ್ರೀರಾಮಚಂದ್ರನ್ ತೊಂದರೆ ಆಗಿದ್ದು ಹೊರಗಿನವರಿಂದಲ್ಲ ಕಣೆ, ಮನೆಯವರಿಂದಾನೆ. ನಮ್ ರಾಮ್ಗೆ ಏನೂ ತೊಂದರೆ ಆಗಲ್ಲ ರೀ, ಎಲ್ಲ ಖುಷಿಯಾಗತ್ತೆ. ಇದೇ ಖುಷಿಗೆ ನಾನು ಹೋಗಿ ಪೈನಾಪಲ್ ಪಾಯಸ ಮಾಡ್ಕೊಂಡ್ ಬರ್ತೀನಿ. ರಾಮ, ದುಷ್ಟರಿಂದ ಹೇಗೆ ದೂರ ಇಡ್ಲಿ ನಿನ್ನ? ಅದ್ಯಾಕೋ ಕಳ್ಳು ಹಿಡಿದಿರೋ ಪೊಲೀಸ್ ತರ ಕೇಳ್ತಿದ್ಯಾ? ಇಲ್ಲಿ ನೋಡಿಲಿ, ಇವತ್ತ ಟೆನಿಕಾಸ್ಟ್ ಸೀತಾ ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಓಕೆ ಕೊಡು. ಹಂಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗು. ಲೈ, ಒಂದು ಟಿಫನ್ ಬಾಕ್ಸ್ ನ ತರಕ್ಕೆ ರೋಡ್ ಅಲ್ದು ಅವ್ರ ಕೈ ಕೊಟ್ಟಾಗ ನಿಮ್ಮ ಸೀತಾ ಅವರು ಏನ್ ಹೇಳಿದ್ರು ಅಂತ ಮರ್ತಬಿಡ. ಮಗ, ನಾನು ಏನಾದ್ರು ಮಾಡೋಕ್ಕೂ ಮುಂಚೆ ಅಪ್ಶಕುನ ಮಾತಾಡಿ ಆ ಕಾರ್ಯ ಆಗ್ಲೇಬಾರ್ದು ಅಂತ ಸಾಧಿಸ್ಬೇಕಾ ನೀನು? ಪ್ರಾಕ್ಟಿಕಲ್ ಆಗಿರುವಂತಾನು ನೀನೇ ಹೇಳ್ತೀಯ, ಇವಾಗ ಹಿಂಗೂ ಮಾತಾಡ್ತಿದ್ಯಾ, ನಾನೇನೋ ಮಾಡ್ಲಿ? ಮಗ, ಆಕ್ಚುಲಿ ಸೀತಾ ಅವ್ರಿಗೆ ಇದಕ್ಕಿಂತ ಜಾಸ್ತಿ ದುಡ್ಡಿನ ಅವಶ್ಯಕತೆ ಇದೆ ಕಣೋ. ಅಟ್ಲೀಸ್ಟ್ ಈ 2 ಲಕ್ಷ ಆದ್ರೂ ತಗೋತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇದ್ದೀನಿ. ಈಗ ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ದುಡ್ಡನ್ನ ನೀನ್ ಕೊಟ್ರೆ ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿದ್ರೆ? ಹೌದಲ್ವಾ? ಆಗ ನಾನು ಏನ್ ಹೇಳಿ? ದೇಸಾಯಿ ಕಂಪ್ನಿ ಮಾಲೀಕ ನಾನೇ ಅಂತ ಹೇಳ್ಬಿಡು. ಮತ್ತಿನ್ನೇನು, ನೀನ್ ಮನ್ಸು ಮಾಡಿದ್ರೆ ಅವ್ರ ಪ್ರಾಬ್ಲಮ್ ಮಾತ್ರ ಅಲ್ಲ, ಅವ್ರ ವಠಾರದ ನೆಂಟ್ರು ಅವ್ರೆಲ್ಲರದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡ್ತೀಯ. ಈ ನಾಟಕ ಎಲ್ಲ ಯಾಕೆ? ಹಾಗಾದ್ರೆ ನಿಜ ಹೇಳ್ಬಿಡು ಅಂತೀಯ? ಈಗ ಬೇಡ. ರಾಸ್ಕಲ್, ಮತ್ತಿನ್ನೇನು ಹಂಗೂ ಹೇಳ್ತೀಯ ಹಿಂಗೂ ಹೇಳ್ತೀಯಲ್ಲೋ? ನಾನು ನಿನ್ನನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಈಗ ಅವರು ದುಡ್ಡು ತಗೊಳ್ಳಿಲ್ಲ ಅಂತ ಅನ್ಕೋ, ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯಾ? ಸೀತಾ ಅವ್ರೆ, ಇದನ್ನ ನಾನು ನಿಮ್ ಫ್ರೆಂಡ್ ಆಗಿ ಕೊಡ್ತಾ ಇದ್ದೀನಿ. ಪ್ಲೀಸ್ ಬೇಡ ಅಂತ ಮಾತ್ರ ಹೇಳ್ಬಿಡಿ, ತಗೊಳ್ಳಿ. ಫ್ರೆಂಡ್ಶಿಪ್ ಅಲ್ಲಿ ದುಡ್ಡೆಲ್ಲ ಬರಬಾರ್ದು ರಾಮ್, ಬೇಡ. ಸೀತಾ ಅವ್ರೆ, ಪ್ಲೀಸ್ ನನ್ಗೋಸ್ಕರ. ಸಾರಿ, ನನ್ ಕೈಲಿ ಆಗಲ್ಲ. ಅಷ್ಟೇ, ನಿನ್ ಬತ್ತಳಿಕೆ ಎಲ್ಲ ಖಾಲಿ ಆಗೋಯ್ತಾ? ನೀನ್ ನಡಿಯಪ್ಪ, ಸುಮ್ನೆ ಗಾಡಿ ಸ್ಟಾರ್ಟ್ ಮಾಡ್ಬೇಡ. ಆಯ್ತಪ್ಪ, ಆಯ್ತು. ನಮ್ ಫ್ರೆಂಡ್ಶಿಪ್ ನಿಜಾನೇ ಆಗಿದ್ರೆ ಒಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ನಮ್ಗೆ ಪ್ರೀತಿ ಮಾಡಕ್ಕೆ ಅವಕಾಶ ಸಿಕ್ತಲ್ಲ, ಅದ್ ನಿಮ್ಮ ಅದೃಷ್ಟ. ಆ ನೆನಪುಗಳು ನಿಮ್ಮ ಲೈಫ್ಗೆ ಸ್ಫೂರ್ತಿ ಆಗ್ಬೇಕು. ನಿನ್ ಪ್ರೀತಿಗೆ ಯಾರ್ ಕಣ್ ಬೆತ್ತೋ ಏನೋ ನನಗ್ ಗೊತ್ತಿಲ್ಲ. ಎಡೋದಾಗ ಕೊಡುಕೊಂಡ್ ಹೋಗ್ಬೇಕು. ಬಿದ್ದಿದ್ದ ಜಾಗ ಸಮಾಧಿ ಅನ್ಕೊಂಡ್ ಅಲ್ಲೇ ನೆಲೆ ಊರ್ಬಾರ್ದು. ಪ್ರೀತಿ ನಿರ್ಧಾರ ಮಾಡಿ ಆಗಲ್ಲ, ಪ್ರೀತಿನ ನಿಲ್ಸಕ್ಕೂ ಆಗಲ್ಲ. ಲವ್ ಜಸ್ಟ್ ಹ್ಯಾಪನ್ಸ್. ಪ್ರೀತಿ ಆಗಿದೆ ಅಂತ ಗೊತ್ತಿಲ್ಲದೆ ಆಗದೆ ನಿಜವಾದ ಪ್ರೀತಿ. ಕೊನೆ ಆಗಿರೋ ದಾರಿ ಹೊಸ ದಾರಿಗೆ ರೂವಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ. ಜೋಡಿ ಮಾಡುವಂತೆಯೇ ಇಬ್ಬರ, ಓ ಸೀತಾರಾಮ. ಮದ್ವೆನೇ ಆಗಲ್ಲ ಅಂತ ಒಂದ್ ದೊಡ್ಡ ಬೋರ್ಡ್ ಹಾಕೊಂಡ್ ಸತ್ಯಾಗ್ರಹ ಮಾಡ್ತೀರಾ? ಮನ್ಸು ಶುದ್ಧವಾಗಿದ್ರೆ ಸಾಕು, ಪ್ರೀತಿ ತನ್ನಿಂದ ತಾನೇ ಹುಡ್ಕೊಂಡ್ ಬರುತ್ತೆ. ಪ್ರೀತಿಗೆ ಯಾರು ಅಪ್ಪಡೇನೋ ಬೇಕಾಗಿಲ್ಲ, ಒಪ್ಗೆನೂ ಬೇಕಾಗಿಲ್ಲ. ಪ್ರೀತಿನ ಈ ತರ ಎಲ್ಲ ಕಟ್ ಹಾಕ್ಬಾರ್ದು. ಈ ದುಡ್ಡನ್ನ ತಗೊಂಡಿಲ್ಲ ಅಂತ ನಿಮಗ್ ಬೇಜಾರಾಗ್ತಿದೆ ತಾನೆ? ತಗೊಂಡೆ, ಓಕೆನಾ?
ತಗೊಳ್ಳಿ, ಇದರಲ್ಲಿ 2,05,000 ರೂಪಾಯಿ ಇದೆ. ನಮ್ ಫ್ರೆಂಡ್ಶಿಪ್ ನಿಜಾನೇ ಆಗಿದ್ರೆ ನೀವ್ ಇದನ್ನ ತಗೋಬೇಕು. ಈ ಸೈಲೆಂಟ್ ಆಗಿ ಇರೋರೆಲ್ಲ ಹೀಗೇನ? ಅಲ್ಲ, ದಿಢೀರ್ ಅಂತ ಇಷ್ಟೊಂದೆಲ್ಲ ಮಾತಾಡ್ಬಿಟ್ರಲ್ಲ, ಅದಕ್ಕೆ. ಸೈಲೆಂಟ್ ಆಗಿರೋ ತುಂಬಾ ಜನ ಪರಿಚಯನ ನಿಮ್ಗೆ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸೀತಾ ರಾಮ್ ಮನೆಗೆ ಹೋಗಿದ್ಲಂತೆ, ಸೊ ಮನೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು. ಹೌದಾ? ಮನೆ ಚೆನ್ನಾಗಿದ್ಯಾ? ಹೌದು ಸರ್, ಒಳ್ಳೆ ಏರಿಯಾ, ಒಳ್ಳೆ ಮನೆ. ಆದ್ರೆ ತುಂಬಾ ವರ್ಸ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಒಂದು ವಸ್ತುನು ಇರ್ಬೇಕಾದ ಜಾಗದಲ್ಲೇ ಇಲ್ಲ. ಅದು ವರ್ಕ್ ಪ್ರೆಷರ್ ಅನ್ಸುತ್ತೆ. ಆದ್ರೂ ನಾವ್ ವಾಸ ಮಾಡೋ ಜಾಗ ಅಲ್ವಾ ಸರ್? ಕಸ ತೊಟ್ಟಿ ತರ ಎಲ್ಲದನ್ನು ಬಿಸಾಕಿದ್ದಾರೆ. ನಮಗೂ ಕಸಕ್ಕೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇನ್ಮೇಲೆ ಚೆನ್ನಾಗಿ ನೋಡ್ಕೊಂತಾನೆ ಅಲ್ವಾ ರಾಮ್? ಎಸ್ ಸರ್, ಆಫ್ ಕೋರ್ಸ್. ಕ್ಯಾರಿ ಆನ್. ವಾವ್, ಇವತ್ತು ನಮ್ಮಿಬ್ರದ್ದು ಒಂದೇ ಕಲರ್. ಬಾಸ್ ಗಮನಿಸಿದ್ರ ಇಲ್ವಾ? ಗಮನಿಸೋ ಹಾಗೆ ಮಾಡೋಣ. ಸರ್, ನೈಸ್ ಶರ್ಟ್ ಸರ್. ಇದಾ? ಎಲ್ಲದಕ್ಕೂ ನೈಸ್ ಶರ್ಟ್ ಅಂತ ಹೇಳ್ತೀರಾ? ನನಗೆ ಯಾಕೋ ನಿಮ್ಮಲ್ಲಿ ನಂಬಿಕೆನೇ ಹೋಗ್ಬಿಟ್ಟಿದೆ. ಸರ್, ನೀವ್ ನಿಜವಾಗ್ಲೂ IIM ಪಾಸ್ ಔಟೇನಾ? ಯಾಕೆ? ಕೆಲವೊಂದು ಕೋಡ್ ವರ್ಡ್ಗಳೇ ನಿಮ್ಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಕೇಳ್ದೆ. ಕೋಡ್ ವರ್ಡ? ನಾನ್ ಹೇಳಿದ್ದು ಇದ್ರ ಬಗ್ಗೆ. ಓಕೆ ಓಕೆ, ಅಷ್ಟೇನಾ? ಇನ್ನೇನ್ ಹೇಳ್ಬೇಕಿತ್ತು? ಸರ್, ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಇವಾಗ ನಾವ್ ಡ್ರೆಸ್ ಮಾಡ್ಕೊಳ್ಳೋಕು ಮುಂಚೆ ನಮ್ ಕಣ್ಣಿಗೆ ಫಸ್ಟ್ ಯಾವ ಕಲರ್ ಬೀಳುತ್ತೆ, ನಾವ್ ಯಾವ್ದನ್ನ ಮೊದಲು ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ ಪರ್ಸನಾಲಿಟಿ ಡಿಪೆಂಡ್ ಆಗಿರುತ್ತೆ. ಇದೆಲ್ಲ ಗೊತ್ತಿಲ್ವಾ ನಿಮ್ಗೆ? ನಾನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಓದಿರೋದು, ಸೈಕಾಲಜಿ ಓದಿಲ್ಲ. ಸಾರಿ. ಬರಲ್ಲ, ನನಗೆ ಟೈಮ್ ಆಗ್ತಿದೆ. ಥ್ಯಾಂಕ್ಸ್ ಅಕ್ಕ. ರಾಮ್ ಸಿಹಿ ಸುದ್ದಿ ಕೊಟ್ಟಿದ್ದಕ್ಕೆ ಮಾಡ್ದೆ. ಅವನು ಇಷ್ಟು ದೊಡ್ಡ ಸಿಹಿ ಸುದ್ದಿ ಕೊಟ್ಟಿದ್ದಾನೆ, ಅವನಿಗೆ ಇಷ್ಟು ಚಿಕ್ಕ ಟ್ರೀಟು ಓಕೆನಾ? ಅಕ್ಕ, ಇದ್ರ ಮೇಲೆ ನನ್ಗೇನು ತೋರಿಸ್ತಿಲ್ಲ. ನೀವೇ ಏನಾದ್ರೂ ಒಂದು ಐಡಿಯಾ ಕೊಡಿ. ಅವನಿಗೆ ಒಂದ್ ಸರ್ಪ್ರೈಸ್ ಪಾರ್ಟಿ ಕೊಟ್ರೆ ಹೇಗೆ? ಹಾ, ಕರೆಕ್ಟ್ ಅಕ್ಕ. ಏನು ಹಬ್ಬದ ಸಡಗರನ ಏರ್ಪಾಟ್ ಮಾಡ್ತಿದ್ದೀರಾ? ಹೂ ಮಾವಯ್ಯ, ಇವಳು ಒಳ್ಳೆ ಸುದ್ದಿ ಕೊಟ್ಟಿದ್ದಾಳೆ. ಓಹೋ, ಇಷ್ಟು ವರ್ಷ ಆದ್ಮೇಲೆ ಒಳ್ಳೆ ಸುದ್ದಿ ಕೊಡ್ತಿದ್ದೀಯ, ಕಂಗ್ರಾಟ್ಸ್. ಇಲ್ಲ ಮಾವಯ್ಯ, ನಾನ್ ಒಳ್ಳೆ ಸುದ್ದಿ ಹೇಳಿದ್ದು ರಾಮ್ ಬಗ್ಗೆ. ರಾಮ್ ಬಗ್ಗೆನಾ? ಏನು? ಹ್ಞೂ ಮಾವ, ರಾಮ ಯಾರನ್ನೋ ಪ್ರೀತಿಸ್ತಿದಾನಂತೆ. ಇವಳ ಹತ್ರ ಪ್ರೂಫ್ ಬೇರೆ ಇದೆಯಂತೆ. ಇದನ್ನ ಅವನೇ ಹೇಳದ್ನ ನಿನಗೆ? ಇಲ್ಲ ಮಾವಯ್ಯ, ಫೋನಲ್ಲಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಅವ್ನ್ ಯಾವ್ದೋ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಗೊತ್ತಿತ್ತು ಅವನ ಮನಸ್ಸಿನಲ್ಲಿ ಯಾರೋ ಇದಾರೆ ಅಂತ, ಬಚ್ಚಿಡ್ತಾ ಇದ್ದಾನೆ ಬಡವ. ಮಾವಯ್ಯ, ನಾವು ನೇರವಾಗಿ ಕೇಳಿದ್ರೆ ಅವ್ನು ಯಾವ ವಿಷಯನೂ ಬಾಯ್ ಬಿಡಲ್ಲ. ಅದಕ್ಕೆ ಅವನಿಗೋಸ್ಕರ ಒಂದ್ ಸರ್ಪ್ರೈಸ್ ಪಾರ್ಟಿ ಕೊಡೋಣ. ಆ ಪಾರ್ಟಿಲಿ ಎಲ್ರ ಮುಂದೆ ಅವನು ಒಪ್ಕೊಳ್ಳೇಬೇಕಲ್ಲ, ಏನಂತೀರಾ? ಕರೆಯೋ ಅದೃಷ್ಟ ನಾಲ್ಗೆಗೂ ಇಲ್ಲ, ಅವ್ನು ಕರೆಸ್ಕೊಳ್ಳೋ ಯೋಗ್ಯತೆ ನಿನ್ನ ವ್ಯಕ್ತಿತ್ವಕ್ಕೂ ಇಲ್ಲ. ಕುಡುಕನ ಬಾಯಿಂದ ವೇದಾಂತ. ಕುಡುಕ ಅಷ್ಟೇ, ಕಟುಕ ಅಲ್ಲ.
ಈ ಮನೆನ ತುಂಡು ತುಂಡಾಗಿ ಕತ್ತರಿಸೋಕ್ಕೆ ನೀನು ಮಾಡಿರೋ ಅಂಥ ಕಚಡ ಕೆಲಸ ನಾನು ಯಾವುದೂ ಮಾಡಿಲ್ಲ. ಕುಡ್ದು ಅಮಲಲ್ಲಿ ನೀನು ಆಡೋ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಾನು ನಿನ್ನ ಕೈ ಆಳಲ್ಲ. ಕೆಲಸ ಇದ್ರೆ ನೋಡ್ಕೊ ಹೋಗ. ಕೇಳಿಸ್ಕೊಳಲ್ವಾ ನೀನು? ಮತ್ತಿದೇನು? ನನ್ನ ರೂಮಲ್ಲಿ ಇದನ್ನ ಇಟ್ಟಿದೆಯಲ್ಲ, ಕದ್ದು ಕೇಳಿಸ್ಕೊಳ್ಳೋದು ತಾನೆ? ಹಾಗಾದ್ರೆ ನೀನು ನನ್ನ ಕೈಯಾಳೆ. ನಿನ್ನ ವೇಷ ನಾಟಕ ಎಲ್ಲ ಬೇರೆಯವ್ರ ಹತ್ರ ಇಟ್ಕೊ. ನನ್ನ ಹತ್ರ ನಿನ್ನ ಆಟ ನಡೆಯಲ್ಲ. ನೀನೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಮೇಲೆ ನೀನು ಎಷ್ಟೇ ದರ್ಪ ತೋರಿಸಿದ್ರು, ಕೆಲಸದವ್ರ ಮೇಲೆ ಎಷ್ಟೇ ದಬ್ಬಾಳಿಕೆ ನಡೆಸಿದ್ರು, ಮನಸ್ಸೊಳಗೆ ಸದಾ ಕಾಲ ಒಂದು ಭಯ ಕಾಡ್ತಾನೆ ಇರುತ್ತಲ್ಲ. ಅದು ನಿನಗೆ ದೇವರು ಕೊಟ್ಟಿರೋ ಶಾಪ.